ವಿದ್ಯಾಕಾಶಿ ಧಾರವಾಡದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಬೀದಿ ಬೀದಿಗಳಲ್ಲಿ ಇಂದು ಬಣ್ಣದ ಓಕಳಿ ಅದ್ದೂರಿಯಾಗಿ ರಂಗೇರಿದ್ದು, ಸಣ್ಣವರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಬಣ್ಣದಾಟದಲ್ಲಿ ಮಿಂದೆದ್ದರು. ಬೆಳಿಗ್ಗೆಯಿಂದ ಯುವಕರು ಕೈಯಲ್ಲಿ ಬಣ್ಣದ ಬಟ್ಟಲು ಹಿಡಿದು ಹೋಳಿ ಹೈ ಎನ್ನುತ್ತಾ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿ ಸಂಭ್ರಮಿಸಿದ್ರು. ನಗರದ ಸುಭಾಷ್ ರೋಡ್, ಲೈನ್ ಬಜಾರ್ ಹಾಗೂ ವಿದ್ಯಾನಗರದ ಗಲ್ಲಿಗಳಲ್ಲಿ ಯುವಕರು ಬಣ್ಣದ ಮಳೆಯಲ್ಲಿ ಮಿಂದು ಸಂಭ್ರಮಿಸಿದ್ದಾರೆ. ನಗರದ ಸುಭಾಷ್ ರಸ್ತೆ, ಸಂಗಮ ಸರ್ಕಲ್, ಜಯನಗರ ಕ್ರಾಸ್, ಶಿವಾಜಿ ವೃತ್ತ, ಎಲ್ಐಸಿ ಸೇರಿ ಪ್ರಮುಖ ವೃತ್ತಗಳಲ್ಲಿ ಅಳವಡಿಸಿದ ಬೃಹತ್ ಡಿಜೆ ಸೌಂಡ್ ಸಿಸ್ಟಂಗಳಿಗೆ ಯುವಕ ಯುವತಿಯರು ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಜಾನಪದ ಹಾಡುಗಳು, ಕನ್ನಡ, ಹಿಂದಿ, ತೆಲುಗು ಚಿತ್ರಗೀತೆಗಳು ಹಾಗೂ ಫಾಸ್ಟ್ ಬೀಟ್ ಹಾಡುಗಳಿಗೆ ಇಡೀ ನಗರವೇ ಹೆಜ್ಜೆ ಹಾಕಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಕೆಪಿಇಎಸ್ ಕಾಲೇಜು ರಸ್ತೆ ಹಾಗೂ ಮಾಳಮಡ್ಡಿ ಭಾಗಗಳಲ್ಲಿ ವಿಶೇಷ ನಿಗಾ ವಹಿಸಲಾಗಿತ್ತು. ಧಾರವಾಡದ ಹೋಳಿ ಅಂದ್ರೆ ಅದು ಬರೀ ಬಣ್ಣದ ಆಟವಲ್ಲ, ಅದೊಂದು ಭಾವನೆ. ಎಲ್ಲರೂ ಜಾತಿ ಮತ ಮರೆತು ಒಂದಾಗಿ ಸಂಭ್ರಮಿಸುವ ಈ ದಿನ ವರ್ಷದ ಅತ್ಯಂತ ಸುಂದರ ದಿನ ಎಂದು ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ರು. ಪರಿಸರ ಸ್ನೇಹಿ ಹೋಳಿ ವಿಶೇಷವೆಂದ್ರೆ ಈ ಬಾರಿ ಅನೇಕ ಕಡೆಗಳಲ್ಲಿ ನೈಸರ್ಗಿಕ ಬಣ್ಣಗಳನ್ನ ಬಳಸುವ ಮೂಲಕ ಪರಿಸರ ಪ್ರೇಮ ಮೆರೆಯಲಾಯಿತು. ರಾಸಾಯನಿಕ ಮುಕ್ತ ಬಣ್ಣಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಈ ಬಾರಿಯ ವಿಶೇಷವಾಗಿತ್ತು. ಒಟ್ಟಾರೆಯಾಗಿ ಧಾರವಾಡದಲ್ಲಿ ಈ ಬಾರಿಯ ಬಣ್ಣದ ಓಕಳಿ ಶಾಂತಿಯುತವಾಗಿ ಮತ್ತು ಅತ್ಯಂತ ಸಡಗರದಿಂದ ಜರುಗಿತು. ತುಂಬಾ ಚೆನ್ನಾಗಿ ನಡೀತಿದೆ. ಕಣ್ಣು ನೋಡಕ್ ಸಾಲ್ತಿಲ್ಲ. ತುಂಬಾ ಕಲರ್ಫುಲ್ ಆಗಿದೆ. ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಿದ್ದೀವಿ. ಚೆನ್ನಾಗಿ ನಡೀತಿದೆ. ವರ್ಷ ಧಾರವಾಡದಲ್ಲಿ ಇದೇ ರೀತಿ ನಡೆಯುತ್ತಾ ಹೇಗೆ? ವರ್ಷ ಇದೇ ರೀತಿ ನಡೆಯುತ್ತೆ ಸರ್. ತುಂಬಾ ಪ್ರತಿ ವರ್ಷನೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವಿಲ್ಲಿ ರಂಗಾಯಣದಲ್ಲಿ ಕಲಾವಿದರಾಗಿ ವರ್ಕ್ ಮಾಡ್ತಾ ಇದೀವಿ. ಸೊ ಈ ವರ್ಷ ನಮ್ಗೆ ಇದು ತುಂಬಾ ಸ್ಪೆಷಲ್. ಧಾರವಾಡಕ್ಕೆ ತಾವು ಮೊದಲನೇ ಬಾರಿಗೆ ಬಂದಿದ್ದೀರಿ. ಏನ್ ಹೇಳ್ತೀರಿ ಧಾರವಾಡದ ಒಂದು ಓಕಳಿ ಬಗ್ಗೆ? ಒಂದು ಏನಂತಂದ್ರೆ ನಮ್ ಕಡೆಗಿಂತ ಇಲ್ಲಿ ವಿಶೇಷವಾಗಿ ಆಚರಿಸ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಹೋಗಿ ಇನ್ನೂ ಹೋಳಿ ಹಬ್ಬ ಇದೆ ಅನ್ನೋಕೆ ಮುಂಚೆನೆ ಒಂದು 15 ದಿನದ ಮುಂಚೆನೆ ಹೋಗಿ ಬೇರೆ ಬೇರೆ ಕಡೆ ಏನೇನೋ ಕತ್ಕೊಂಡ್ ಬರೋದಂತೆ, ಅದನ್ನ ಇಲ್ಲಿ ಹಾಕಿ ಮತ್ ಸುಡೋದು, ಏನೇನೋ ಬೇರೆ ಒಂದು ಹೊಸ ರೀತಿ ಅಂತ ಅನಿಸ್ತಾ ಇದೆ. ಅಂದ್ರೆ ಇನ್ನೊಂದು ವಿನೂತನ ಅಂದ್ರೆ ಈಗ ಮತ್ತೆ ಗಡಿಗೆ ಹೊಡೆಯೋ ಕಾರ್ಯಕ್ರಮ ಕೂಡ ಇದೆ. ಗಡಿಗೆ ಹೊಡೆಯೋದು ನಾವು ನಮ್ ಸೈಡ್ ಗಣಪತಿ ಹಬ್ಬದಲ್ಲಿ ಅಷ್ಟೇ ಮಾಡ್ತೀವಿ. ಈ ಹೋಳಿ ಟೈಮಲ್ಲಿ ಎಲ್ಲ ಮಾಡಲ್ಲ. ಇದು ಮತ್ತೆ ಇದಕ್ಕೇನೋ ಪ್ರೈಸ್ ಎಲ್ಲ ಇದೆ ಅಂತ ಕೇಳ್ಪಟ್ವಿ. ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾನು ಕೊಪ್ಪದವಳು. ನಮ್ ಕಡೆ ಎಲ್ಲ ಹುಡುಗಿರಿಗೆಲ್ಲ ಈ ತರ ಆಚರಣೆ ಮಾಡಕ್ಕೆಲ್ಲ ಬಿಡಲ್ಲ, ಬರೀ ಹುಡುಗರು ಮಾತ್ರ ಆಡೋದು. ನನಗೆ ಇಲ್ಲಿ ತುಂಬಾ ಖುಷಿ ಆಗ್ತಿದೆ. ನನಗೂ ಇದರಲ್ಲೆಲ್ಲ ಭಾಗವಹಿಸಿ ಆಟ ಆಡೋದ್ರಿಂದ. ಮತ್ತೆ ಇಲ್ಲಿ ಬೇರೆ ತರನೇ ಆಚರಣೆ ಮಾಡ್ತಿದ್ದಾರೆ. ಇಲ್ಲಿ ಒಂದು ಇತಿಹಾಸನೇ ಇದೆ. ಕಾಮಣ್ಣ ಸುಡೋದಾಗಿರ್ಬೋದು, ಬಣ್ಣದ ವಿಶೇಷ ಆಗಿರ್ಬೋದು. ನಮ್ ಕಡೆಗೆ ಏನೋ ಸುಮ್ನೆ ಕಾಮಣ್ಣ ಸಾಯಿಸೋದು, ಬಣ್ಣ ಆಡೋದು ಅಂತೆ. ಈ ಕಡೆ ಬೇರೆ ವಿಶೇಷ ಇದೆ. ಏನೋ ಅದಕ್ಕೇನೋ ಆಚರಣೆ ಮಾಡ್ತಾರೆ. ಅದನ್ನ ಆಚರಣೆ ಮಾಡಿದ್ರೆ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ, ಆಮೇಲೆ ನೌಕರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.